ಬೆಂಗಳೂರಿನಲ್ಲಿ ಪಾಟ್ ಹೋಲ್ಗಳನ್ನು ಮುಚ್ಚಲಾಗಿದೆಯಾ? ಹೌದು ಅಂತ ಹೇಳ್ತಾ ಇದೆ ಜಿಬಿಎ. ಬೆಂಗಳೂರಿನಲ್ಲಿ ಈ ರಸ್ತೆ ಗುಂಡಿಗಳನ್ನು ಮುಚ್ಚೋಕೆ ಜಿಬಿಎ ಖರ್ಚು ಮಾಡಿರುವಂಥದ್ದು ಲಕ್ಷ ರೂಪಾಯಿ. ಸೊ ಇದರಿಂದ ಒಂದು ಪ್ರಶ್ನೆ ಉದ್ಭವಿಸುತ್ತೆ, ರಸ್ತೆ ಗುಂಡಿನ ಇವರು ಡಾಂಬರ್ ಹಾಕಿ ಮುಚ್ಚಿದ್ರೋ ಅಥವಾ ದುಡ್ಡನ್ನೇ ಸುರಿದು ಮುಚ್ಚಿದ್ರೋ ಅಂತ. 6 ತಿಂಗಳಲ್ಲಿ ರಸ್ತೆ ಗುಂಡಿಗೆ ಅಂತ ಜಿಬಿಎ ಸುರಿದಿದ್ದು 33.85 ಕೋಟಿ ರೂಪಾಯಿ ಹಣ. ಒಟ್ಟಾರೆಯಾಗಿ 41,150 ಗುಂಡಿಗಳ ಪೈಕಿ 39,887 ಗುಂಡಿಗಳನ್ನು ಮುಚ್ಚಿರೋದಾಗಿ ಮಾಹಿತಿಯನ್ನು ಜಿಬಿಎ ಕೊಟ್ಟಿದೆ. ಆದರೆ ನಮ್ಮ ಕಣ್ಣು ಮುಂದೆ ಇರುವಂಥ ಗುಂಡಿಗಳು ಅದೇ ಥರ ಇದೆ. ಹಾಗಿದ್ರೆ ಯಾವ ಗುಂಡಿಗಳ ಲೆಕ್ಕ ತಗೊಂಡ್ರು ಇವರು? ಬೆಂಗಳೂರಿನ ಗುಂಡಿಗಳ ಅಥವಾ ಬೇರೆ ನಗರದ ಬೇರೆ ರಾಜ್ಯಗಳ ಗುಂಡಿಗಳನ್ನು? ನೀವು ಪ್ರತಿನಿತ್ಯ ಓಡಾಡುವಂಥ ದಾರಿಗಳಲ್ಲಿ ಗುಂಡಿಗಳು 6 ತಿಂಗಳ ಮುಂಚೆ ಹೆಂಗಿತ್ತೋ ಇವತ್ತಿಗೂ ಹಾಗೆ ಇದೆ. ಬಟ್ ಸರ್ಕಾರ ತೋರಿಸ್ತಾ ಇರುವಂಥ ಲೆಕ್ಕನೇ ಬೇರೆ. ಸುಮಾರು 33.85 ಕೋಟಿ ರೂಪಾಯಿ ಹಣವನ್ನು ಗುಂಡಿ ಮುಚ್ಚಲಿಕ್ಕೆ ವ್ಯಯಿಸಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಸರ್ಕಾರ ನೀಡ್ತಾ ಇದೆ. ಸೊ 41,150 ಗುಂಡಿಗಳ ಪೈಕಿ 39,887 ಗುಂಡಿಗಳನ್ನು ಮುಚ್ಚಿದ್ದಾರಂತೆ. ಅಂದರೆ ಸುಮಾರು 2,500-3 ಸಾವಿರ ಗುಂಡಿಗಳು ಬಾಕಿ ಇರಬಹುದು ಸರ್ಕಾರದ ಲೆಕ್ಕದ ಪ್ರಕಾರ ನೋಡೋ ಹಾಗಿದ್ರೆ. ಆದರೆ ಪ್ರತಿನಿತ್ಯ ನಾವು ಓಡಾಡುವಂಥದ್ದು, ನಾವೇನು ಗುಂಡಿಗಳನ್ನು ನೋಡ್ತೀವೋ ಅಥವಾ ನೋಡಿದ್ದೀವೋ 6 ತಿಂಗಳ ಹಿಂದೆ, ಇವತ್ತಿಗೂ ಅದೇ ಗುಂಡಿಗಳು ಅದೇ ಥರ ಇದೆ. ಇನ್ಫ್ಯಾಕ್ಟ್ ಜಾಸ್ತಿ ಆಗಿದೆ. ನೋಡಿ, ಸರ್ಕಾರ ತೋರಿಸ್ತಿರುವಂಥ ಲೆಕ್ಕ ಇದು. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 150 ಗುಂಡಿ ಇತ್ತು. 140 ಗುಂಡಿಯನ್ನು ಮುಚ್ಚಲಾಗಿದೆಯಂತೆ. 1.40 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅಂದರೆ ಒಂದು ಗುಂಡಿಗೆ 1 ಲಕ್ಷ ರೂಪಾಯಿನ ಸರ್ಕಾರ ಖರ್ಚು ಮಾಡಿರುವಂಥದ್ದು. ಅದೇ ಈ ಪ್ರಶ್ನೆ ಕೇಳಬೇಕು, ಡಾಂಬರ್ ಹಾಕಿ ಮುಚ್ಚಿದ್ರಾ, ಜಲ್ಲಿಕಲ್ಲಿಂದ ಮುಚ್ಚಿದ್ರಾ ಅಥವಾ ದುಡ್ಡನ್ನೇ ಸುರಿದ್ರಾ ಅಂತ. ಒಂದು ಗುಂಡಿಗೆ 1 ಲಕ್ಷ ರೂಪಾಯಿ ಖರ್ಚಾಗುವಂಥದ್ದು. ಅದೇನು ಗೋಲ್ಡ್ ಪ್ಲೇಟಿಂಗ್ ಮಾಡಿಸ್ತಾರೇನು? ಶಿವಾಜಿನಗರದಲ್ಲಿ 250 ಗುಂಡಿ 232 ಮುಚ್ಚಿದ್ದಾರೆ. 101.40 ಕೋಟಿ ರೂಪಾಯಿ. ಸೊ ಒಂದು ಗುಂಡಿಗೆ 60,344 ರೂಪಾಯಿ ಖರ್ಚಾಗುತ್ತಂತೆ. ಗೋವಿಂದರಾಜನಗರ 377 ಗುಂಡಿಗಳಿದ್ದು 366 ಮುಚ್ಚಿದ್ದಾರಂತೆ. 1.80 ಕೋಟಿ ರೂಪಾಯಿ ಖರ್ಚಾಗಿರುವಂಥದ್ದು. ಸೊ ಒಂದು ಗುಂಡಿಗೆ 49,180 ರೂಪಾಯಿ ತಗಲುತ್ತೆ. ವಿಜಯನಗರ 403 ಗುಂಡಿ ಇತ್ತು, 382 ಮುಚ್ಚಿದ್ದಾರೆ. 1.8 ಕೋಟಿ ರೂಪಾಯಿ ಖರ್ಚಾಗಿದೆ. ಸೊ ಒಂದು ಗುಂಡಿಗೆ ಆವರೇಜ್ ಆಗಿ ನೋಡ್ತಾ ಹೋದರೆ 47,120 ರೂಪಾಯಿ. ಇದಕ್ಕಿಂತ ಒಂದು ವಿಚಿತ್ರ ಏನು ಅಂತಂದರೆ, ಜಯನಗರದಲ್ಲಿ ಗುಂಡಿಗಳನ್ನು ಮುಚ್ಚಿದ್ದಾರೆ, ಆದರೆ 1 ರೂಪಾಯಿ ಕೂಡ ಖರ್ಚಾಗಿಲ್ವಂತೆ. 0 ಅಂತ ತೋರಿಸ್ತಾ ಇದೆ ಸರ್ಕಾರದ ಲೆಕ್ಕಾಚಾರ. ಈಗ ಒಂದು ಗುಂಡಿಗೆ 47,000, 46,000, 1 ಲಕ್ಷ ರೂಪಾಯಿ ಇಷ್ಟೆಲ್ಲ ಹಣ ಸುರಿದು ಗುಂಡಿ ಮುಚ್ಚುವಂಥದ್ದು ಅದೇನು ಗೊತ್ತಿಲ್ಲ. ಅದು